ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ನಿನ್ನೆ ಮಧ್ಯಾಹ್ನ ಒಂದು ಕಾಲ್ ಮಾಡಿದ್ದೆ. ನಾನು ನಿಮಗೆ ಹೇಳಿದ್ದೆ, ನಾನು ಕಾಲ್ ಕೂಡ ಪ್ರಯತ್ನ ಮಾಡ್ತೇನೆ, ನೀವು ಕೂಡ ಮಾಡಿ ಅಂತ. ಸೊ ಆದರೂ ಕೂಡ ಅಭ್ಯರ್ಥಿಗಳ ಪಾಲಕರು ಕೂಡ ಪ್ರಯತ್ನವನ್ನು ಮಾಡಿದ್ದಾರೆ, ಕಾಮೆಂಟ್ ಕೂಡ ಹಾಕಿದ್ದಾರೆ. ಜೊತೆಗೆ ನಾನು ಕೂಡ ಕಾಲ್ ಮಾಡಿದ್ದೆ. ಏನಪ್ಪಾ ಅಂತಂದ್ರೆ ಈಗ 4ನೇ ಸುತ್ತಿನ ಕೌನ್ಸಿಲಿಂಗ್ ಆಗೋದಿಲ್ಲ, ಆದರೆ ಸೀಟ್ ಉಳಿಕೆಯಾಗಿರುವಂತ ಅಂದ್ರೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಸೀಟ್ಗಳು ಇದಾವೆ, ಸೊ ಅವುಗಳ ಒಂದು ಕೌನ್ಸಿಲಿಂಗ್ ಮಾಡಬಹುದಾ ಅಂತ ಒಂದು ಮಾಹಿತಿಯನ್ನು ಕೇಳಿದಾಗ ಸೊ ಅಲ್ಲಿ ಕಾಲ್ ರಿಸೀವ್ ಮಾಡಿರುವಂತಹ ಮಾನ್ಯರು ಹೇಳಿರುವಂತದ್ದು, ಸೊ ಸೀಟು ಉಳಿಕೆಯಾಗಿ ಇನ್ ಕೇಸ್ ಆಫ್ ಸೀಟ್ ಉಳಿಕೆಯಾಗಿ ಅವೇನಾದ್ರೂ ರಿಟರ್ನ್ ಬಂದ್ರೆ ಸೀಟು ಉಳಿಕೆ ಹಂಚಿಗಳನ್ನ ಮಾಡಬಹುದು ಅಂತ ಹೇಳಿದಾರೆ. ಮಾಡಬಹುದು ಅಂತಂದ್ರೆ ಅದು ಗ್ಯಾರಂಟಿನೂ ಕೂಡ ಇಲ್ಲ, ಓಕೆ, ಅದು ಕನ್ಫರ್ಮೇಶನ್ ಕೂಡ ಇಲ್ಲ. ಅಂದ್ರೆ ಮಾಡಬಹುದು ಅನ್ನೋ ಮೀನಿಂಗ್ ಏನು, ಸೊ ಸೀಟ್ ಇದ್ರೆ ಮಾಡ್ತೇವೆ, ಇಲ್ಲಾಂದ್ರೆ ಸುಮ್ಮನೆ ಬಿಡ್ತೇವೆ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಸೊ ಅದು ನನಗೆ ಅಷ್ಟೊಂದು ಮಾತುಗಳು ಅಂದ್ರೆ ಪರ್ಫೆಕ್ಟ್ ಆಗಿ ಅಂದ್ರೆ ಗ್ಯಾರಂಟಿ ಅನಿಸ್ಲಿಲ್ಲ. ಸೊ ಅವರು ಕೂಡ ಕಾಲ್ ಕಟ್ ಮಾಡಿಬಿಟ್ರು. ಆದರೆ ನನ್ನ ಪ್ರಕಾರ ವೈಯಕ್ತಿಕವಾಗಿ ಹೇಳೋದಾದ್ರೆ, ನಾನು ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಓಕೆ, ಸೊ ನಾನು ನಮ್ಮ ಶಿಕ್ಷಣಾಧಿಕಾರಿಗಳಿಗೆ ಹೋಗಿ ಒಂದು ಮಾಹಿತಿಯನ್ನು ಪಡೆದಾಗ ನಿನ್ನೆ, ಸೊ ಅವರು ಹೇಳಿರೋದೇನಂತಂದ್ರೆ ಸೀಟ್ಸ್ಗಳನ್ನ ನಾವು ಇಲ್ಲಿ ಶಾಲಾವಾರನು ಕೂಡ ಮಾಡಬಹುದು. ಸೀಟ್ ಏನಪ್ಪಾ ಅಂದ್ರೆ 1-2 ಇಷ್ಟೇ ಉಳಿದ್ರೆ ಇಲ್ಲಿ ಶಾಲಾವಾರು ಮಾಡ್ಕೊಂಡ್ಬಿಡ್ತೀವಿ. ಇನ್ ಕೇಸ್ ಆಫ್ 5ಕ್ಕಿಂತ ಹೆಚ್ಚು ಸೀಟ್ಗಳು ಉಳಿಕೆಯಾದಲ್ಲಿ ಅದನ್ನ ಕೆಗೆ ರಿಟರ್ನ್ ಮಾಡ್ತೀವಿ ಅಂತ ಇಲ್ಲಿರುವಂತಹ ಶಿಕ್ಷಣ ಒಂದು ಇಲಾಖೆಯಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ನನಗೆ ಹೇಳಿದ್ರು. ಓಕೆ, ಎನಿಹೋ ಈಗ ನಾನು ಒಂದು ಕಾಮೆಂಟ್ಸ್ಗೆ ಹೋಗ್ತೀನಿ. ಕಾಮೆಂಟ್ಸ್ ನೀವು ಹಾಕಿರುವಂತ ಕಾಮೆಂಟ್ಸ್ ಅನ್ನ, ಸೊ ಇಲ್ಲಿ ಒಬ್ಬ ಮಾನ್ಯರು ನಮಗೆ ಒಂದು ಕಾಮೆಂಟ್ಸ್ ಹಾಕಿದ್ದಾರೆ. ಏನಂದ್ರೆ, ಸರ್, ಹಾವೇರಿಯಲ್ಲಿ ವಿಶೇಷ ವರ್ಗದ ಸೀಟ್ ಉಳಿಕೆ ಆಗಿದೆ, ಸಮಾಜ ಕಲ್ಯಾಣ ಉಪ ನಿರ್ದೇಶಕರು ಮತ್ತು ಪ್ರಾಂಶುಪಾಲರು ಸೇರಿ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದು ಸಂತೋಷದ ವಿಷಯ. ಸೊ ಇದು ಮಾನ್ಯರು ನಮಗೆ ತಮ್ಮ ಒಂದು ಅನುಭವವನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಇವರು ಕೂಡ ನಾನು ಹೇಳಿದೆ ನಿಮ್ಗೆಲ್ಲ ಕಂಟಿನ್ಯೂಸ್ ಆಗಿ ಹೇಳ್ತಾ ಇದ್ದೆ, ನೀವು ಸ್ಕೂಲ್ಗಳಿಗೆ ಹೋಗಿ ಮಾಹಿತಿಯನ್ನು ಪಡ್ಕೊಳ್ರಿ, ಸ್ಕೂಲ್ಗಳಿಗೆ ಹೋಗಿ ಅಲ್ಲಿರುವಂತ ಸುಮ್ಮನೆ ಮನೆಯಲ್ಲಿ ಕುತ್ಕೋಕ್ ಹೋಗ್ಬಿಡ್ರಿ ಅಂತ ಹೇಳಿದೆ. ಸೊ ಇಲ್ಲಿ ಸರ್ಗಳು ಏನ್ ಮಾಡಿದಾರೆ ಅಂತಂದ್ರೆ ನನಗೆ ಕಾಮೆಂಟ್ ಅನ್ನು ಹಾಕಿದ್ದಾರೆ. ಏನ್ ಹೇಳ್ತಾ ಇದಾರೆ ಅಂದ್ರೆ, ಸೀಟು ಉಳಿದಿರುವಂತಹ ಸೀಟ್ಗಳನ್ನ ಅಂದ್ರೆ ಹಾವೇರಿ ಜಿಲ್ಲೆಯಲ್ಲಿ ಉಳಿದಿರುವಂತಹ ಸೀಟ್ಗಳನ್ನ ಸಮಾಜ ಕಲ್ಯಾಣ ಉಪ ನಿರ್ದೇಶಕರ ಮತ್ತು ಪ್ರಾಂಶುಪಾಲರು ಸೇರ್ಕೊಂಡು ಸೀಟ್ಗಳನ್ನ ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿದಾರಂತೆ. ಇವರಿಗೆ ಇದು ತುಂಬಾ ಸಂತೋಷದ ವಿಷಯ ಕೂಡ ಅಂತ ಹೇಳ್ಬೋದು, ಯಾಕಂದ್ರೆ ಅಲ್ಲಿರುವಂತಹ ಜಿಲ್ಲೆಗಳ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಓಕೆ, ಇವರು ನನ್ನ ಮಗ 61 ಆಗಿದೆ ಸೀಟ್ ರಾಯಚೂರಲ್ಲಿ ಅಂತ. ನೋಡ್ರಿ, ಸೀಟ್ ಸಿಗೋದಂತೆ ಕನ್ಫರ್ಮೇಶನ್ ಇಲ್ಲ, ಯಾಕಂತಂದ್ರೆ ಆಲ್ರೆಡಿ ಎಲ್ಲಾ ಕಡೆ ಸೀಟ್ ಕೂಡ ಫುಲ್ ಆಗಿದಾವೆ. ಸೀಟ್ ಕೊಡ್ತಾರ ಬಿಡ್ತಾರ ಅಂತ ಹೇಳಕ್ ಆಗೋದಿಲ್ಲ. ಬಟ್ ನೀವು ಏನಪ್ಪಾ ಅಂತಂದ್ರೆ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಸ್ಕೂಲ್ಗಳಿಗೆ ವಿಸಿಟ್ ಮಾಡೋದು ಒಳ್ಳೇದು. ಸೊ ಇಲ್ಲಿ ಮಾನ್ಯರು ಹೇಳ್ತಾ ಇದ್ದಾರೆ 62 ಆಗಿದೆ ಸುತ್ತಿನಲ್ಲಿ, ಏನಂದ್ರೆ 3ನೇ ಸುತ್ತಿನಲ್ಲಿ ಸೀಟು ಉಳಿಕೆ ಸೀಟಿನಲ್ಲಿ 1 ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದಾರೆ. ಸೊ ನೋಡ್ರಿ, ನೀವು ಸಂಬಂಧಪಟ್ಟಂತ ಒಂದು ಇಲಾಖೆಗೆ ಹೋಗಿ ಮಾಹಿತಿಯನ್ನು ಪಡ್ಕೋಬೇಕು, ಅಥವಾ ಸ್ಕೂಲ್ಗಳಿಗೆ ಹೋಗಿ ಮಾಹಿತಿಯನ್ನು ಪಡ್ಕೋದು ತುಂಬಾ ಒಳ್ಳೇದಾಗತ್ತೆ. ನನ್ನ ಮಗ ಮೊರಾರ್ಜಿ ದೇಸಾಯಿ ಕಾಲ್ ಮಾಡಿದೆ. ನಾನು ಈಗ ಮೊರಾರ್ಜಿ ದೇಸಾಯಿ ಕಾಲ್ ಮಾಡಿದೆ, 4th ರೌಂಡ್ ಲಿಸ್ಟ್ ಬಿಡಲ್ಲ, ಸೀಟು ಉಳಿಕೆ ಆದ್ರೆ ಬಿಡ್ತೀವಿ ಅಂತ. ಎಸ್ ಮಾನ್ಯರೇ, ನಾನು ಕೂಡ ಅದನ್ನೇ ಹೇಳಿರುವಂತದ್ದು. ಸೊ ಏನಂತಂದ್ರೆ 4th ಲಿಸ್ಟ್ ಅಂತ ಇಲ್ಲ, ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, 4th ಲಿಸ್ಟ್ ಅಂತ ಇರೋದಿಲ್ಲ. ಅದು ನಾವು ಅದು ಜನರಲ್ ಭಾಷೆಯಲ್ಲಿ ಹೇಳ್ತೇವೆ ಅಷ್ಟೇ, 4ನೇ ಸುತ್ತು ಅಂತ ಹೇಳಿ. ಆದ್ರೆ ಸೀಟು ಉಳಿಕೆಯಾಗಿರುವಂತಹ ಕೌನ್ಸಿಲಿಂಗ್ ಅದು. ಬಟ್ ಅದು ಕೂಡ ಏನೋ ಗ್ಯಾರಂಟಿ ಇಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ನಾವು ಜಿಲ್ಲಾವಾರು ಕೇಳಿ ನೋಡಿದಾಗ ಜಿಲ್ಲಾವಾರು ಸ್ಕೂಲ್ಗಳಲ್ಲಿ ಸೀಟ್ ಉಳಿಕೆ ಆಗಿಲ್ಲ ಅಂದ್ರೆ 5ಕ್ಕಿಂತ ಹೆಚ್ಚಿಗೆ ಆದ್ರೆ ಏನಾದ್ರೂ ಚಾನ್ಸಸ್ ಇದೆ ಅಂತ ಅಂದ್ರೆ ಜಾಸ್ತಿ ಎಲ್ಲ ಜಿಲ್ಲೆಗಳಿಂದ ಜಾಸ್ತಿ ಉಳಿಕೆ ಆದ್ರೆ ಅದನ್ನು ಸ್ಪೆಷಲ್ ರೌಂಡ್ ಅಂತ ಮಾಡ್ಕೊಂತಾರೆ. ಬಟ್ ಇಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಆಲ್ಮೋಸ್ಟ್ 1-2 ಇರೋದ್ರಿಂದ ಸೊ ನನಗನ್ಸುತ್ತೆ 99% ಮಾಡೋದು ಗ್ಯಾರಂಟಿ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಎಲ್ಲಾ ಕಡೆನೂ ಅಡ್ಮಿಷನ್ಸ್ ಆಲ್ಮೋಸ್ಟ್ ಫುಲ್ ಆಗಿದಾವೆ. ಬಟ್ ಆಯಾ ಜಿಲ್ಲೆಗಳು ಯಾಕಂದ್ರೆ ಆಲ್ರೆಡಿ ಲೇಟ್ ಕೂಡ ಆಗಿದೆ, ಸ್ಕೂಲ್ ಲೇಟ್ ಆಗಿದೆ. ಸೊ ಹೀಗಾಗಿ ಆಯಾ ಸ್ಕೂಲ್ಗಳಲ್ಲೇನೆ ಮಾಡಬಹುದು ಅಂತ. ಯಾಕಂದ್ರೆ ಈಗ ಜಸ್ಟ್ ನೀವು ಒಂದು ನಮ್ಮ ಒಬ್ಬ ಅಭ್ಯರ್ಥಿಯ ಪಾಲಕರು ನಂಗೆ ಕಾಮೆಂಟ್ ಮಾಡಿರುವಂತದ್ದು ಏನಂದ್ರೆ, ಅವರ ಜಿಲ್ಲೆಯಲ್ಲಿ ಏನ್ ಮಾಡ್ತಾ ಇದಾರೆ, ಹಾವೇರಿ ಜಿಲ್ಲೆಯಲ್ಲಿ ಅಲ್ಲೇ ಸೀಟ್ಗಳನ್ನ ಸ್ಕೂಲ್ ಮತ್ತು ಸಮಾಜ ಇಲಾಖೆ ವತಿಯಿಂದ ಸೇರ್ಕೊಂಡು ಉಳಿಕೆ ಸೀಟ್ಗಳನ್ನ ಹಂಚಿಕೆ ಮಾಡ್ತೀವಿ ಅಂತ ಹೇಳಿದಾರೆ. ಆ ರೀತಿಯಾಗಿ ಕೂಡ ಆಗ್ಬಹುದು. ನೀವು ಕೂಡ ಸೊ ಯಾರೆಲ್ಲ ಒಂದು ಅಭ್ಯರ್ಥಿಗಳಿದ್ದೀರಿ, ನೀವು ಸುಮ್ಮನೆ ಇರಬೇಡ್ರಿ. ನೀವು ಕೂಡ ಏನ್ ಮಾಡಿ ಅಂತಂದ್ರೆ ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಳ್ರಿ. ವಿದ್ಯಾರ್ಥಿಗಳ ಜೀವನದ ಪ್ರಶ್ನೆ, ಸೊ ಸುಮ್ಮನೆ ಬಿಟ್ಟರೆ ಇದಾಗೋದಿಲ್ಲ. ನೀವು ಸ್ಕೂಲ್ಗಳಿಗೆ ವಿಸಿಟ್ ಮಾಡಿ ಪಾಲಕರು ಅಲ್ಲಿರುವಂತಹ ಪ್ರಾಂಶುಪಾಲರಿಗೆ ಮತ್ತು ನಿಮ್ಮ ಯಾವ ಕಾಸ್ಟ್ ಬರುತ್ತೆ, SC ST OBC ಈ ತರ ಒಂದು ಸಾಮಾಜಿಕ ಇಲಾಖೆಗಳಿಗೆ, ಸಮಾಜ ಕಲ್ಯಾಣ ಇಲಾಖೆ ಅಥವಾ ಅಲ್ಪಸಂಖ್ಯಾತರ ಇಲಾಖೆಗೆ ಹೋಗಿ ಎರಡೂ ಕಡೆಗಳು ಅಡ್ಡಾಡ್ಕೊಂಡು ನೀವು ಮಾಹಿತಿಯನ್ನು ತಲೆ ಹಾಕಿದಾಗ ನಿಮ್ಗೆ ಗ್ಯಾರಂಟೆಡ್ ಏನಾದರೂ ಅಶ್ಯೂರೆನ್ಸ್ ಸಿಗುತ್ತೆ. ಹೌದಪ್ಪ, ನಾವು ಕೇಗೆ ಕಾಯಬೇಕು ಅಥವಾ ಇಲ್ಲಿರುವಂತಹ ಸ್ಕೂಲ್ಗಳಿಗೆ ವಿಸಿಟ್ ಮಾಡಬೇಕು ಅನ್ನೋದನ್ನ ಅದನ್ನು ಕೂಡ ನೀವು ಪ್ರಯತ್ನ ಮಾಡಿ.